ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಹೂಗಳೆಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ, ಹೂಗಳೆಲ್ಲ ತೊಗೊಂಡು ಬರೋದು ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಹಾಗೆಯೇ ಪಾರಿಜಾತ, ಕಣಗಿಲೆ, ದುಂಡು ಮಲ್ಲಿಗೆ ನೋಡಿ ಎಷ್ಟು ಒಂದು ಹಿಡಿಯುವಷ್ಟಾಗಿತ್ತು. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಯಾಕಂದರೆ ಶುಕ್ರವಾರ ಆ ಮಹಾಲಕ್ಷ್ಮಿ ತಾಯಿಗೆ ದುಂಡು ಮಲ್ಲಿಗೆ ಆಗಲಿ, ಸೂಜಿ ಮಲ್ಲಿಗೆ ಆಗಲಿ, ಹಾಗೆಯೇ ಸುವಾಸನೆ ಬರುವಂಥ ಹೂಗಳು ಅಂತ ಅಂದರೆ ತಾಯಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾರೆ. ಹಾಗಾಗಿ ದಾಸವಾಳದ ಹೂಗಳು ಎಲ್ಲ ಆಗಿತ್ತು ಸ್ನೇಹಿತರೆ. ಹಾಗೆಯೇ ಮಲ್ಲೆ ಹೂವೆಲ್ಲನ ಕಟ್ಟಿಟ್ಬಿಟ್ಟಿದೆ, ಹಾಗೆ ಅದನ್ನೇನು ತೋರಿಸಿಲ್ಲ. ಹೊಸ್ತಿಲಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಅಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಅರಿಶಿನ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿ ಹಾಗೆಯೇ ಒಂದೆರಡು ದೀಪಗಳನ್ನು ಹಚ್ಚಿಟ್ಟು ಹೂವು ಇಟ್ಟು ಅಲಂಕಾರ ಮಾಡಿದಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಹಬ್ಬದ ವಾತಾವರಣನೇ ಏನಪ್ಪ ಅನ್ಬೇಕು, ಅಷ್ಟು ಚೆನ್ನಾಗಿ ಹಬ್ಬನೇ ಅಂದ್ಕೊಳ್ಬೇಕು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವುಗಳು ಅಷ್ಟೇ ಸ್ನೇಹಿತರೆ, ಏನು ಪ್ರತಿದಿನ ಏನು ಮಾಡೋದಿಲ್ವಲ್ಲ, ವಾರದಲ್ಲಿ ಒಂದು ದಿನ ಶುಕ್ರವಾರ ದಿನ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮಲ್ಲೇ ನೀವು ಚೇಂಜಸ್ಸನ್ನು ಕಾಣ್ತೀರಾ ಸ್ನೇಹಿತರೆ, ಎಷ್ಟಿದು ಬದಲಾವಣೆಗಳು ಯಾವ ರೀತಿ ಇದಾಗುತ್ತೆ ಅನ್ನೋದು. ಹಾಗೆಯೇ ಇನ್ನು ಮುಂದಕ್ಕೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಈ ಶ್ರಾವಣ ತಿಂಗಳಲ್ಲಿ, ಶ್ರಾವಣ ಮಾಸದಲ್ಲಿ ಶುಕ್ರವಾರ ಖಂಡಿತವಾಗೂ ಬಿಡಬೇಡಿ ಸ್ನೇಹಿತರೆ. ಈ ರೀತಿಯಾಗಿ ಹೊಸ್ತಿಲಿಗೆ ಪೂಜೆ ಮಾಡ್ಕೊಳ್ತಾ ಬನ್ನಿ. ತುಂಬಾ ಎಷ್ಟು ನಿಮ್ಮ ಮನಸ್ಸಿಗೆ ನಿಮಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನೀವೇ ಇನ್ನೊಂದು ವಾರನೂ ಮಾಡಬೇಕಪ್ಪ, ನೆಕ್ಸ್ಟ್ ಮಾಡ್ತಾ ಇರಬೇಕು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಂತರದಲ್ಲಿ ಪುಟಾಣಿದು ಒಂದು ರಂಗೋಲಿ ಸ್ನೇಹಿತರೆ, ಮಳೆ ಹನಿ ಎಲ್ಲ ಬರ್ತಾಯಿತ್ತಲ್ವ, ಹಾಗಾಗಿ ದೊಡ್ಡದು ರಂಗೋಲಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಪುಟಾಣಿದು ಅಂತಂದರೆ ಚಿಕ್ಕದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹೊಸ್ತಿಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನಾವು ಈಗ ಹೂವು ಎಲ್ಲ ಮಾರ್ಕೆಟಿಂದ ತೊಗೊಂಡು ಬರೋದು ಕಡಿಮೆ ಆಗಿದೆ, ಯಾಕಂದರೆ ಮನೆಯಲ್ಲೇ ಹೂವು ಆಗ್ತಾ ಇರುತ್ತಲ್ವ, ಅದನ್ನೇ ಸ್ವಲ್ಪ ಇಟ್ಕೊಳ್ತಿರ್ತೀವಿ. ಹಾಗಾಗಿ ನಂತರದಲ್ಲಿ ಇಲ್ಲಿ ಸ್ಟವ್ವಿಗೂ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೂ ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಈ ರಂಗೋಲಿಯಿಂದ ಹಾಕ್ಬೋದು ಸ್ನೇಹಿತರೆ. ಹಾಕಿದ್ರಂದ್ರೆ ಏನಪ್ಪ ಅಂದರೆ ಇಲ್ಲೇ ನನ್ನ ಪಕ್ಕದಲ್ಲಿ ಎಲ್ಲ ಚಪಾತಿ ಎಲ್ಲ ಮಾಡೋದು ಈ ರೀತಿಯಾಗಿ ಮಾಡ್ತಾಯಿರ್ತೀನಲ್ವ, ಅದ್ರ ಸುಮ್ಮನೆ ಅದಕ್ಕೆಲ್ಲ ಇದಾಗ್ಬಿಟ್ರೆ ಮಕ್ಕಳಿಗೆ ರಂಗೋಲಿ ಇದೆಲ್ಲ ಹೊಟ್ಟೆ ಒಳಗಡೆ ಹೋದ್ರೆ ಅನ್ನೋದಕ್ಕೋಸ್ಕರ ಇದರಲ್ಲೇ ಚಾಕ್ ಪೀಸಲ್ಲೇ ಹಾಕ್ಕೊಳ್ತೀನಿ. ಇದರಲ್ಲೂ ಹಾಕ್ಕೊಳ್ಬೋದು ಸ್ನೇಹಿತರೆ, ಆದರೆ ಕೆಲವೊಬ್ಬರು ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಯಾವಾಗಲೂ ಈ ರೀತಿಯೇ ಹಾಕುವಂಥದ್ದು, ಹಾಗಾಗಿ ಹಾಕ್ಕೊಳ್ತೀನಿ ಸ್ನೇಹಿತರೆ. ತುಂಬಾ ಇದಕ್ಕೂ ಹಾಕ್ಕೊಂಡ್ಬಿಟ್ಟು ಒಂದು ಪುಟ್ಟದಾಗಿ ಪದ್ಮ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ಒಂದು ಹೂವನ್ನು ಇಟ್ಟು ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ದೀಪ ಸ್ನೇಹಿತರೆ, ಇದನ್ನಂತೂ ನನಗೆ ದೀಪ ಹಚ್ಚಿಟ್ಟಾಗಲೇ ನನಗೆ ತುಂಬಾ ಖುಷಿ. ಅಡುಗೆ ಮಾಡೋದಕ್ಕೂ ಅಷ್ಟೇ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಇದೇನು ಪೂಜೆ ಮಾಡಿಲ್ಲ ಅಂತಂದರೆ ನನಗೆ ಅಡುಗೆ ಮಾಡೋದಕ್ಕೂ ಒಂಥರ ಏನೋ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಸ್ವಚ್ಛವಾಗಿ ಕ್ಲೀನಾಗಿದ್ದಾಗ ಅಡುಗೆ ಮಾಡೋದಕ್ಕೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಕೊಡ್ತಾ ಇರುತ್ತೆ. ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗೆಯೇ ನಂತರದಲ್ಲಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಪ್ರತಿ ಶುಕ್ರವಾರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟು ಒಂದು ದೀಪವನ್ನು ಹಚ್ಚಿಟ್ಟು ನಾವು ಪೂಜೆ ಮಾಡ್ಕೊಂಬರೋದ್ರಿಂದನೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಷ್ಟದಳ ಪದ್ಮ ಅಂತಲೂ ಹೇಳ್ತಾರೆ, ಹಾಗೆ ಲಕ್ಷ್ಮೀ ಹೃದಯ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ತುಂಬಾ ಒಳ್ಳೆಯದು ಈ ರಂಗೋಲಿನೂ. ನಾವು ದೇವ್ರ ಮನೆ ಮುಂದೆ ಹಾಕುವಂಥದ್ದು, ಈ ಥರದ್ದೆಲ್ಲ ಹೊರಗಡೆ ಎಲ್ಲ ಹಾಕೋದಿಲ್ಲ, ಅಂಗಳದೆಲ್ಲ ಹಾಕೋದಿಲ್ಲ. ತುಳಸಿ ಮುಂದೆನೂ ಹಾಕ್ಬೋದು ಸ್ನೇಹಿತರೆ. ಆದರೆ ನಾನು ದೇವ್ರ ಮನೆ ಮುಂದೆನೇ ಒಂದು ಪುಟ್ಟದಾಗಿ ಮಣೆ ಇಟ್ಕೊಂಡಿದ್ದೀನಲ್ವ, ಅಲ್ಲಿ ಹಾಕ್ಕೊಳ್ತಾ ಇರ್ತೀನಿ ಪ್ರತಿದಿನ ಶಂಕು ಚಕ್ರ ರಂಗೋಲಿಗಳು ಈ ರೀತಿಯಾಗೆಲ್ಲ ಹಾಕ್ಕೊಳ್ತಾ ಇರ್ತೀನಿ. ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ರಂಗೋಲಿ ಹಾಕಿದ್ನಲ್ವ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ. ಯಾಕಂದರೆ ಈಗ ಶ್ರಾವಣ ಮಾಸ ಬರ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಬರದೇ ಇರೋರಿಗೆ ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ. ನೀವು ಬರುತ್ತೆ ಅನ್ನೋರಿಗೆ ಪರವಾಗಿಲ್ಲ ಸ್ನೇಹಿತರೆ, ಬರದೇ ಇರೋರು ಖಂಡಿತವಾಗ್ಲೂ ಕಲ್ತ್ಕೊಂಡು ಹಾಕೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಒಂದು ಪುಟಾಣಿ ರಂಗೋಲಿ ಅಷ್ಟೇ, ಅದೇನು ದೊಡ್ಡದಾಗಿಲ್ಲ, ಏನಿಲ್ಲ. ಕಲಿಯೋವರೆಗೂ ಅಷ್ಟೇ, ಕಲ್ತ್ವಿ ಅಂತಂದರೆ ಅಯ್ಯೋ ಇಷ್ಟೇ ಈಸಿ ಇತ್ತಲ್ಲ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಮನೆ ಮುಂದೂ ಅಷ್ಟೇ ಒಂದು ರಂಗೋಲಿ ಹಾಕಿ ನಾವು ಪೂಜೆ ಮಾಡಿದೆ, ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಂದರೆ ಅಷ್ಟು ಖುಷಿ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಎಷ್ಟು ಸಲ ಹೇಳಿರ್ತೀನೋ ಇದನ್ನು ಏನು ಕಥೆನೋ ಗೊತ್ತಿಲ್ಲ ನಿಮಗೆ, ಅದನ್ನೇ ಮಾತು ಕೇಳಿ ಬೇಜಾರು ಅನ್ನಿಸ್ಬೋದು, ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಶಂಕು ಚಕ್ರ ಹಾಗೆ ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಒಂದು ಹೂವನ್ನು ಇಟ್ಟು ದೀಪನ ನಂತರದಲ್ಲಿ ಹಚ್ಚಿಡೋಣ ಅಂತೇಳಿ ಹಚ್ಚಿಟ್ಟಿಲ್ಲ ಸ್ನೇಹಿತರೆ. ಯಾಕಂದರೆ ದೀಪ ನಾನು ಅಲ್ಲೇ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಈ ಪೂಜೆ ಮಾಡೋ ಟೈಮಿಗೆಲ್ಲ ಬಟ್ಟೆಗೆಲ್ಲ ಬಡಿಯೋದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಗೇನೆ ಇಟ್ಟಿರ್ತೀನಿ. ನಂತರದಲ್ಲಿ ದೀಪ ಹಚ್ಚಿಟ್ಕೊಳ್ಳುವಂಥದ್ದು ಸ್ನೇಹಿತರೆ. ಈ ರೀತಿಯಾಗಿ ಖಂಡಿತವಾಗ್ಲೂ ನೀವು ಅನುಸರಣೆ ಮಾಡ್ಕೊಳ್ತಾ ಬನ್ನಿ.
ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಸ್ನೇಹಿತರೆ. ರಂಗೋಲಿ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ. ರಂಗೋಲಿ ಪೂಜೆ, ಇವತ್ತಿನ ಪೂಜೆ ಎಲ್ಲ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಎಲ್ಲ ಪೂಜೆಗೂ ರೆಡಿ ಮಾಡಿಕೊಂಡು ದೀಪ ಅಂಟಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದೀಪ ಅಂಟಿಸ್ಕೊಂಡು ನಂತರದಲ್ಲಿ ಪೂಜೆ ಪ್ರಾರಂಭ ಆಗ್ತಾಯಿದೆ, ನೋಡ್ಕೊಂಬನ್ನಿ. ಕೆಲವೊಂದು ಸಲ ಸಂಜೆ ಟೈಮು ಪೂಜೆ ಮಾಡೋದನ್ನು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಮನಸ್ಸಿಗೊಂಥರ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಯಾವಾಗಪ್ಪ ಈ ರೀತಿ ಅಂತ ಅಂದರೆ ಸ್ನೇಹಿತರೆ, ಜಿಟಿ ಮಳೆ ಹನಿ ಬರ್ತಾ ಇರಬೇಕು. ಆ ಟೈಮಲ್ಲಿ ಮುಸ್ಸಂಜೆ ಸಮಯದಲ್ಲಿ ಪೂಜೆ ಮಾಡಿ ನಂತರದಲ್ಲಿ ಮನೆಗೆಲ್ಲ ಏನು ಸಾಂಬ್ರಾಣಿ ಹೊಗೆ ಎಲ್ಲ ಹಾಕ್ತೀವಲ್ವ, ಆ ರೀತಿ ಮಾಡಬೇಕು ಸ್ನೇಹಿತರೆ. ಅವಾಗ ಎಷ್ಟು ಖುಷಿ ಕೊಡ್ತಾ ಇರುತ್ತೆ ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನನಗೆ. ಆ ಸಮಯದಲ್ಲಿ ಪೂಜೆ ಮಾಡ್ತೀನಲ್ವ, ಅವಾಗ ತುಂಬಾ ನನಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಅಂಥ ಇದಿರುತ್ತಲ್ವ, ವಾತಾವರಣ ಇರುತ್ತಲ್ವ, ಆ ಟೈಮಲ್ಲಿ ತುಂಬಾ ಚೆನ್ನಾಗೂ ಅನಿಸುತ್ತೆ. ಆದರೆ ಬೆಳಗ್ಗೆನೇ ಮಾಡಿದ್ರೆ 2 ಸಲ, ಬೆಳಗ್ಗೆ ಸಂಜೆ 2 ಸಲ ಪೂಜೆ ಮಾಡ್ತೀವಲ್ವ, ಅದು ಇನ್ನೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಅನಿವಾರ್ಯ ಕಾರಣಗಳಿಂದ ಮಾಡಬೇಕಾಗಿ ಬರುತ್ತೆ, ಏನು ಮಾಡೋದಕ್ಕಾಗಲ್ಲ. ಹಾಗೆಯೇ ವಸ್ತುಲು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಂತರದಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಆಯ್ತಲ್ವ, ಸ್ವಲ್ಪ ಏನಾದರೂ ಖಾರವಾಗಿ ಜಿಟಿ ಮಳೆ ಹನಿ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಖಾರವಾಗಿ ಏನಾದರೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾಯಿತ್ತು. ನಾನೇನು ಮಾಡಿದೆ, ಸ್ವಲ್ಪ ಪಕೋಡ ಮಾಡೋಣ ಅಂತೇಳಿ ಮಾಡ್ತಾ. ಸಂಜೆ ಟೈಮಲ್ಲಿ ಮಕ್ಕಳು ಶಾಲೆಯಿಂದ ಬರ್ತಿರ್ತಾರೆ, ಅವರಿಗೂ ಸ್ವಲ್ಪ ಬಿಸಿಯಾಗಿ ಖಾರವಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರಲ್ವ. ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಬಂದಿದ್ದಾಗೆ ಅವರು ಹೊರಗಡೆ ಹೋಗಿ ಬಂದರು ಸ್ವಲ್ಪ ಹೊತ್ತು. ಅವಾಗ ಹೇಳ್ತಾಯಿದ್ರು, ನಾನು ಪಕೋಡ ಮಾಡು ಅಂತ ಹೇಳೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಮಾಡಿಬಿಟ್ಟಿದ್ಯಾ, ನನಗೆ ಅನ್ನಿಸ್ತಾಯಿತ್ತು ಮಾಡ್ತೀಯಾ ಇವತ್ತು ಪಕೋಡ ಅಂತ ಹೇಳಿ ಹೇಳ್ತಾಯಿದ್ರು. ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿ ಬಂದರು. ಅಷ್ಟರಲ್ಲಿ ನಾವು ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟು ನಾನು ತಿಂತಾಯಿದ್ದೆ. ಅವರೇ ಬಂದಾಗ ಬಿಸಿದು ಮಾಡಿಕೊಡೋಣ ಅಂತೇಳಿ ಅಷ್ಟರಲ್ಲಿ ಹೇಳ್ತಾಯಿದ್ರು, ಎಲ್ಲಿನ ತನಕ ವಾಸನೆ ಬರ್ತಾಯಿದೆ ಸಹಿತ, ಪಕೋಡ ಮಾಡಿದೆಯಾ ಗೊತ್ತಲ್ವ ನನಗೆ ಅಂತ ಇನ್ನೂ ಹೊರಗಡೆ ನಿಂತ್ಕೊಂಡೇ ಹೇಳ್ತಾಯಿದ್ದಾರೆ, ನಿಮ್ಮಮ್ಮ ಪಕೋಡ ಮಾಡಿದ್ದಾಳಲ್ವ ಇವತ್ತು ಅಂತೇಳಿ. ಅವ್ರಿಗೆ ಇನ್ನೂ ತುಂಬಾ ಖುಷಿ ಆಯಿತು. ಹಾಗೆ ನನಗೆ ಎಲ್ಲಿ ಅಂದರು, ನಿಮಗೂ ಬರ್ರಿ ಬಿಸಿ ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟೆ. ನನಗೇನಪ್ಪ ಅಂತಂದರೆ ಹೊರಗಡೆ ಎಲ್ಲ ತೊಗೊಂಡು ಬರೋದು ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ ಸ್ನೇಹಿತರೆ. ಏನು ಬೇಕಂತಂದ್ರೆ ನನಗೆ ತಿನ್ಬೇಕು ಅನ್ಸಿದ್ರೆ ಅವಾಗಿಂದವಾಗೆ ಮಾಡ್ತಿರ್ತೀನಿ, ಮನೆಯಲ್ಲೇ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಯಜಮಾನ್ರಿಗೆ ಎಲ್ರಿಗೂ ಕೊಟ್ಟು ನಾವು ಕೂತ್ಕೊಂಡು ತಿನ್ನಬೇಕು ಸ್ನೇಹಿತರೆ, ಆವಾಗಲೇ ತುಂಬಾ ಖುಷಿಯಾಗುವಂಥದ್ದು. ಅದು ಬಿಟ್ಬಿಟ್ಟು ಹೊರಗಡೆಯಿಂದ ತೊಗೊಂಡು ಬಂದು ಅದು ಯಾವ ಎಣ್ಣೆ ಹಾಕಿ ಮಾಡಿರ್ತಾರೋ, ಏನು ಕತೆನೋ ಏನಿದೋ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೇ ನಾನು ಹೊರಗಡೆ ಎಲ್ಲೂ ಹೋಟ್ಲುಗಳಿಗೆ ಆಗಲಿ ಹಾಗೆಯೇ ಇದಕ್ಕೆ ಆಗಲಿ ಹೋಗೋದಿಲ್ಲ ಸ್ನೇಹಿತರೆ. ಏನು ಮಾಡೋದಕ್ಕಾಗಲ್ಲ, ಒಂದೊಂದು ಸಲ ಮಕ್ಕಳ ಜೊತೆ ಹಾಗೆಯೇ ಹೋಗ್ಬೇಕಾಗುತ್ತೆ ಅನಿವಾರ್ಯ ಕಾರಣಗಳಿದ್ದಾಗ. ಅಷ್ಟು ಬಿಟ್ಟರೆ ನಾವು ಯಾವತ್ತೂ ನನಗೆ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಮನೆಯಲ್ಲಿ ನಾನು ಅಡುಗೆ ಮಾಡಿ ತಿಂದಾಗಲೇ, ಊಟ ಮಾಡಿದಾಗಲೇ ನನಗೆ ತುಂಬ ಇಷ್ಟ ಆಗುವಂಥದ್ದು ಸ್ನೇಹಿತರೆ. ಹೆಚ್ಚಿಗೆ ಮನೆ ಊಟನೇ ಇಷ್ಟಪಡೋದು ನನಗೆ, ಹೊರಗಡೆ ಊಟ ಅಷ್ಟು ಇಷ್ಟ ಆಗೋದಿಲ್ಲ. ಈ ರೀತಿಯಾಗಿ ನೋಡಿ ನಾವು ಮನೆಯಲ್ಲಿ ಮಾಡಿಕೊಟ್ಟಾಗ ಎಷ್ಟು ಖುಷಿ ಪಡ್ತಾರಲ್ವ ನಮ್ಮ ಮಕ್ಕಳು ಎಲ್ಲರೂ. ನೋಡಿ ಅಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ತೊಗೊಂಡು ಬಂದಿರ್ತೀವಿ ಅಂದರೆ ಅದ್ರ ತೃಪ್ತಿನೇ ಆಗೋದಿಲ್ಲ ಸ್ನೇಹಿತರೆ. ಅದೇ ನೀವು ಮನೆಯಲ್ಲಿ ಒಂದು ಸ್ವಲ್ಪನೇ ಆಗಲಿ ಮಾಡ್ಕೊಂಡು ತಿನ್ನಿ, ಎಲ್ಲರೂ ಕುತ್ಕೊಂಡು ತಿಂತಾಯಿರ್ತೀವಿ, ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತಲ್ವ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ನೀವೂ ಅಷ್ಟೇ, ನೀವು ಈ ರೀತಿಯಾಗಿ ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಕೊಟ್ಟು ನೀವು ತಿಂದು ಆ ಖುಷಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಇದ್ರ ಜೊತೆಗೆ 1 ಕಪ್ಪು ಚಾಯ್ ಏನಾದರೂ ಬೇಕಂದರೆ ಮಾಡ್ಕೊಳ್ಳಿ, ಅದನ್ನು ಮಸಾಲ ಟೀ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೊಂದು ಅವ್ರು ಬಂದಾಗ ಬಿಸಿ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ತುಂಬಾ ಖುಷಿಪಟ್ಟರು, ಚೆನ್ನಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಅರ್ಜೆಂಟಿಗೆ ಮಾಡ್ತೀವಲ್ವ ಅವಾಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನಿಧಾನಕ್ಕೆ ಮಾಡಿರ್ತೀವಿ ನೋಡಿ, ಅವಾಗ ಏನಾದರೂ ಒಂದು ಕಡಿಮೆ ಅನ್ನಿಸ್ತಾ ಇರುತ್ತೆ. ಇವತ್ತು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದು ನಮ್ಮ ಶುಕ್ರವಾರದ ಮುಸ್ಸಂಜೆಯ ಪೂಜೆ ಹಾಗೆಯೇ ಸ್ನ್ಯಾಕ್ಸ್ ಈ ರೀತಿಯಾಗಿತ್ತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.